ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇಂದು ಸಂಜೆ ದೆಹಲಿಯಲ್ಲಿ ಫೈನಲ್ ಮೀಟಿಂಗ್ ಅನ್ನು ಮಾಡಲಾಗುತ್ತೆ. ಲಿಸ್ಟ್ಗೆ ಫೈನಲ್ ಟಚ್ ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಂಜೆ 5 ಗಂಟೆಗೆ ಬಿಜೆಪಿ ಸಂಸದೀಯ ಮಂಡಳಿ ಸಭೆ ನಡೆಸಲಾಗುತ್ತೆ. ಮೈಸೂರಿನಿಂದ ದೆಹಲಿಗೆ ಮೋದಿ ತೆರಳಿದ ಬಳಿಕ ಸಭೆಯನ್ನು ನಡೆಸಲಾಗುತ್ತೆ. ಇವತ್ತು ರಾತ್ರಿ ಅಥವಾ ನಾಳೆ ಲಿಸ್ಟ್ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ 15 ರಿಂದ 20 ಹಾಲಿ ಶಾಸಕರಿಗೆ ಬಿಗ್ ಶಾಕ್ ಎದುರಾಗುವಂತಹ ಸಾಧ್ಯತೆ ಇದೆ. ಹಲವು ಹಾಲಿ ಶಾಸಕರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುವಂತಹ ಚಾನ್ಸಸ್ ಇದೆ. ಇಂದು ರಾತ್ರಿ ಅಥವಾ ನಾಳೆ ಲಿಸ್ಟ್ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಈಗ ನಿನ್ನೆ ಮೊನ್ನೆಯಿಂದ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇರುವಂಥದ್ದು. ಅಲ್ಲಿ ಅಭ್ಯರ್ಥಿಗಳ ಮಾನದಂಡವನ್ನ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ. ಚರ್ಚೆಯನ್ನ ಮಾಡಲಾಗಿದೆ. ಆದ್ರೂ ಕೂಡ ಇನ್ನು ಫೈನಲ್ ಆಗಿಲ್ಲ. ಮತ್ತೊಂದು ಕಡೆ ಬಿಜೆಪಿ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದೆ. ಬಿಜೆಪಿಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಈಗ ಬೇರೆ ಪಕ್ಷಗಳಲ್ಲಿ ಯಾವ ಅಭ್ಯರ್ಥಿಗಳಿಗೆ ಟಫ್ ಫೈಟ್ ಅನ್ನ ಕೊಡಬೇಕು, ಅವರ ವಿರುದ್ಧವಾಗಿ ಯಾವ ಅಭ್ಯರ್ಥಿಗಳು ಸಮರ್ಥರಾಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದೆ, ರಣತಂತ್ರವನ್ನ ರೂಪಿಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಇಂದು ಸಂಜೆ ದೆಹಲಿಯಲ್ಲಿ ಫೈನಲ್ ಮೀಟಿಂಗ್ ಆಗುತ್ತೆ. ಮತ್ತೆ ಈ ಲಿಸ್ಟ್ಗೆ ಫೈನಲ್ ಟಚ್ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಸಂಜೆ 5 ಗಂಟೆಗೆ ಬಿಜೆಪಿ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ. ಅಲ್ಲೂ ಕೂಡ ಪ್ರಮುಖ ನಾಯಕರು ಭಾಗಿಯಾಗ್ತಾರೆ. ಮೈಸೂರಿನಿಂದ ದೆಹಲಿಗೆ ತೆರಳಿದ ನಂತರ ಸಭೆಯನ್ನ ಮಾಡಲಾಗುತ್ತೆ. ಇವತ್ತು ರಾತ್ರಿ ಅಥವಾ ನಾಳೆ ಲಿಸ್ಟ್ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಈಗ ಒಂದೇ ಹಂತದಲ್ಲಿ 224 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರಾ ಅಥವಾ ಹಂತ ಹಂತದಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರಾ? ಇದೆಲ್ಲ ಕೂಡ ಭಾರಿ ಕುತೂಹಲವನ್ನ ಕೆರಳಿಸಿದೆ. ಈಗ ಆಲ್ರೆಡಿ ಹೈಕಮಾಂಡ್ ಕೂಡ ಬಿಜೆಪಿ ನಾಯಕರಿಗೆ ಟಾಸ್ಕ್ ಅನ್ನ ನೀಡಿರುವಂತದ್ದು, ಬಂಡಾಯ ಎದ್ದಿರುವಂತಹ ಅಥವಾ ಬಂಡಾಯ ಏಳುವಂತಹ ವ್ಯಕ್ತಿಗಳ ಜೊತೆ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತನಾಡಿ ಅನ್ನುವಂತಹ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನಿನ್ನೆ ಮೊನ್ನೆಯಿಂದ ಕೂಡ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕೆ ಸರ್ಕಸ್ ಮೇಲೆ ಸರ್ಕಸ್ ನಡೆಸ್ತಾ ಇದೆ ಬಿಜೆಪಿ. ಇವತ್ತು ಅಥವಾ ನಾಳೆ ಟಿಕೆಟ್ ಫೈನಲ್ ಆಗುತ್ತಾ? ಹೇಗೆಲ್ಲ ನಡೀತಾ ಇದೆ ಟಿಕೆಟ್ ಸರ್ಕಸ್? ಖಂಡಿತವಾಗ್ಲೂ ಚೈತ್ರ, ಯಾಕಂದ್ರೆ ಈಗಾಗಲೇ ಬಿಜೆಪಿ ಟಿಕೆಟ್ ಆಯ್ಕೆ ವಿಚಾರವಾಗಿ ಸರಣಿ ಸಭೆಗಳು ದೆಹಲಿಯಲ್ಲಿ ನಡೀತಾ ಇರುವಂತದ್ದು. ಎಲ್ಲಾ ಮಾನದಂಡಗಳ ಆಧಾರವನ್ನು ಇಟ್ಕೊಂಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತ ವಿಚಾರದಲ್ಲಿ ಅಮಿತ್ ಶಾ ಅವರು ಮುಂದಾಗಿರುವಂತದ್ದು. ಮುಖ್ಯವಾಗಿ ಚೈತ್ರ, ಈ ಒಂದು ಚುನಾವಣೆ ಅತ್ಯಂತ ಗಂಭೀರವಾಗಿದೆ. ಹೈಕಮಾಂಡ್ ನಾಯಕರೇ ಖುದ್ದು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಮಹತ್ವದ ಮಾತುಕತೆ ನಡೆಸ್ತಾ ಇರುವಂತದ್ದು. ಈಗಾಗಲೇ ನಿನ್ನೆಯಿಂದನೂ ಕೂಡ ಶಾರ್ಟ್ ಲಿಸ್ಟ್ ಅಭ್ಯರ್ಥಿಗಳನ್ನ ಒಂದು ಕ್ಷೇತ್ರಕ್ಕೆ 3 ಹೆಸರುಗಳನ್ನ ಹೈಕಮಾಂಡ್ ಕಳಿಸಿದ್ರು. ಅದನ್ನ ಅಂತಿಮವಾಗಿ ಶಾರ್ಟ್ ಲಿಸ್ಟ್ ಅಂದ್ರೆ ಒಂದು ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಮಾನದಂಡಗಳನ್ನು ಕೂಡ ಅಂದ್ರೆ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭ್ಯರ್ಥಿಯ ವರ್ಚಸ್ ಇದೆ, ಮತ್ತೆ ಅಪೋಸಿಟ್ ಕ್ಯಾಂಡಿಡೇಟ್ ಅನ್ನ ಮಣಿಸುವಂತ ಶಕ್ತಿ ಯಾವ ರೀತಿ ಇದೆ, ಮತ್ತೆ ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಶಾಸಕರಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದರೆ, ಅವರ ವಿರುದ್ಧವಾಗಿ ಏನೊಂದು ಆಡಳಿತ ವಿರೋಧಿ ಐತ್ಯ, ಮತ್ತೆ ಮುಖ್ಯವಾಗಿ ಅವರ ಅಪೋಸಿಟ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರಬಹುದು ಮತ್ತೆ ಜೆಡಿಎಸ್ ಕ್ಯಾಂಡಿಡೇಟ್ ನ ಮಣಿಸಬಲ್ಲ ಸ್ಟ್ರಾಂಗ್ ಅಭ್ಯರ್ಥಿಯನ್ನ ಒಂದಷ್ಟು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಚೈತ್ರ, ಸುಮಾರು 15 ರಿಂದ 20 ಹಾಲಿ ಶಾಸಕರಿಗೆ ಟಿಕೆಟ್ ತಪ್ಪುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಈ ಒಂದು ಶಾಸಕರ ಮೇಲೆ ಸಾಕಷ್ಟು ಆಪಾದನೆಗಳಿದೆ. ಒಂದಷ್ಟು ಭ್ರಷ್ಟಾಚಾರ ಪ್ರಕರಣದಲ್ಲಿ ಒಂದಷ್ಟು ಜನ ಶಾಸಕರು ಸಿಕ್ಕಾಕೊಂಡ್ರೆ ಮತ್ತೊಂದು ಅಷ್ಟು ಶಾಸಕರು ಆಡಳಿತ ವಿರೋಧಿ ಎದುರಿಸ್ತಾ ಇರುವಂತದ್ದು. ಆಡಳಿತ ವಿರೋಧಿ ಅಲೆ ಒಂದು ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಅಭ್ಯರ್ಥಿಗಳು ಸ್ಟ್ರಾಂಗ್ ಆಗಿರುವಂತದ್ದು. ಹೀಗಾಗಿ ಆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಇವರಿಗೆ ಟಿಕೆಟ್ ಕೊಟ್ಟರೆ ಸೋಲ್ಬಹುದು ನಮ್ಮ ಅಭ್ಯರ್ಥಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಬದಲಾವಣೆ ಮಾಡುವಂತ ವಿಚಾರವನ್ನು ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ಮತ್ತೆ ಈಗಾಗಲೇ ಬಿಜೆಪಿಯ ಒಂದಷ್ಟು ಜನ ಲೀಡರ್ಗಳು ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸುವ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅಮಿತ್ ಶಾ ಅವರು ಯಾವುದೇ ಕಾರಣಕ್ಕೂ ಕೂಡ ಅವರ ಒಂದು ವಿಚಾರಕ್ಕೆ ಗಮನವನ್ನ ಕೊಡದೆ ತಾವೇನು ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತೀವಿ ಅದೇ ಅಂತಿಮ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಮಠ ಮಾನ್ಯಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಟಿಕೆಟ್ ಆಯ್ಕೆ ವಿಚಾರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕಸರತ್ತನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿಯ ಟಿಕೆಟ್ ಆಯ್ಕೆ ವಿಚಾರದಲ್ಲಿ ಅದು ಯಾವುದಕ್ಕೂ ಕೂಡ ಆಸ್ಪದ ಇಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. ಅದಕ್ಕೋಸ್ಕರವಾಗಿ ಅಂದ್ರೆ ಈಗ 100-120 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಬಿಜೆಪಿ ಹಾಲಿ ಶಾಸಕರಿದ್ದಾರೆ ಅವರಲ್ಲಿ ಸುಮಾರು 15 ರಿಂದ 20 ಶಾಸಕರಿಗೆ ಟಿಕೆಟ್ ತಪ್ಪಬಹುದು. ಮತ್ತೆ ಹಿರಿಯರಿಗೆ ಶಾಸಕರಿಗೆ ಖೋ
ಕೊಡ್ಬೋದು. ಈಗಾಗಲೇ ಯುಪಿ ಮತ್ತೆ ಗುಜರಾತ್ ಮಾದರಿಯಲ್ಲಿ ಟಿಕೆಟ್ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿರುವಂತದ್ದು. ಇದೊಂದು ಪ್ರಯೋಗವನ್ನ ಮಾಡ್ತು ಅಂತಂದ್ರೆ ಯಾವ ರೀತಿಯಾಗಿ ನಮಗೆ ಅನುಕೂಲ ಆಗ್ಬೋದು, ಲಾಭ ನಷ್ಟದ ಬಗ್ಗೆ ಈಗಾಗಲೇ ಒಂದಷ್ಟು ಚರ್ಚೆನೂ ಕೂಡ ಮಾಡಿರುವಂತದ್ದು. ಅಲ್ಲಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಒಂದೇ ಹಂತದಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರಾ ಅಥವಾ ಹಂತ ಹಂತವಾಗಿ ಟಿಕೆಟ್ ಅನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆಯಾ? ಯಾಕಂತಂದ್ರೆ ಈಗ ಕಾಂಗ್ರೆಸ್ ಜೆಡಿಎಸ್ ಲಿಸ್ಟ್ ಅನ್ನ ಬಿಟ್ಟಿರುವಂತದ್ದು, ಅಭ್ಯರ್ಥಿಗಳು ಯಾರು ಅನ್ನೋದು ಗೊತ್ತಾಗೇನೆ ಬಿಜೆಪಿ ತಡ ಮಾಡ್ತಾ ಇದೆಯಾ ಈಗ ಟಫ್ ಫೈಟ್ ಅನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ? ಖಂಡಿತವಾಗ್ಲೂ ಚೈತ್ರ ಅದೇ ಒಂದು ಲೆಕ್ಕಾಚಾರ ಅಂತ ಹೇಳ್ಬೋದು. ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಿಂದ ಪಟ್ಟಿ ಕೂಡ ಪ್ರಕಟ ಆಗಿದೆ. ಆ ಒಂದು ಪಟ್ಟಿಗಳನ್ನು ಕೂಡ ಅಲ್ಲಿ ಚರ್ಚೆನ ಮಾಡಿದರೆ, ಅಂದ್ರೆ ಈಗಾಗಲೇ ಅಭ್ಯರ್ಥಿಗಳು ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಆ ಅಭ್ಯರ್ಥಿಗಳಿಗೆ ಸರಿಸಮಾನವಾಗಿ ತಮ್ಮ ಅಭ್ಯರ್ಥಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಜೆಡಿಎಸ್ ನಿಂದ ಪಟ್ಟಿ ಕೂಡ ಪ್ರಕಟ ಆಗಿದೆ. ಇವತ್ತು ಬಿಜೆಪಿಯಿಂದ ಅಂತಿಮ ಹಂತದ ಸಭೆ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಬೆಳಗ್ಗೆ 10:30ರಿಂದಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇರುವಂತದ್ದು. ದೆಹಲಿಯಲ್ಲಿ ಸರಣಿ ಸಭೆಗಳು ಕೂಡ ನಡೀತಾ ಇದಾವೆ. ಮತ್ತೆ ಒಂದಷ್ಟು ಜನ ಕೈ ಬಿಡಬೇಕು ಮತ್ತೆ ಬೇಡ ಅನ್ನೋದ್ರ ಕೂಡ ರಾಜ್ಯದ ನಾಯಕರು ಒಂದಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಕೊಡ್ತಾ ಇರುವಂತದ್ದು. ಅಂತಿಮವಾಗಿ ಸಂಜೆ 5 ಗಂಟೆಗೆ ದೆಹಲಿಯಲ್ಲಿ ಕೇಂದ್ರದ ಸಂಸದೀಯ ಮಂಡಳಿ ಸಭೆ ಕೂಡ ನಡೀತಾ ಇದೆ. ಆ ಒಂದು ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂತಿಮವಾಗಿ ಈಗಾಗಲೇ ಹೈಕಮಾಂಡ್ ನಾಯಕರು ನಡ್ಡಾ, ಅಮಿತ್ ಶಾ ಸೇರಿದಂತೆ ಒಂದಷ್ಟು ವಿಚಾರಗಳನ್ನು ಚರ್ಚೆಯನ್ನು ಮಾಡಿದರೆ ಅಂತಿಮವಾಗಿ ಕೂಡ ಪಟ್ಟಿಯನ್ನು ಕೂಡ ಫೈನಲ್ ಮಾಡಿರುವಂತದ್ದು. ಅದನ್ನ ಫೈನಲ್ ಟಚ್ ಕೊಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮುಂದಾಗುವಂತದ್ದು. ನರೇಂದ್ರ ಮೋದಿ ಅವರು ಒಂದಷ್ಟು ಏನಾದ್ರು ಬದಲಾವಣೆ ಮಾಡಿ ಅಂದ್ರೆ ಬದಲಾವಣೆ ಮಾಡಬಹುದು, ಅಥವಾ ಅಲ್ಲಿ ಈಗಾಗಲೇ ಏನು ಯಾಕೆ ಅಮಿತ್ ಶಾ ಮತ್ತೆ ನಡ್ಡಾ ಏನು ಒಂದಷ್ಟು ಅಭ್ಯರ್ಥಿಗಳ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ, ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಡೋದ್ರ ಮುಖಾಂತರವಾಗಿ ಅಂತಿಮ ಒಂದು ಪಟ್ಟಿಗೆ ಮುದ್ರವನ್ನ ಒತ್ತಬಹುದು. ಈ ಮುಖಾಂತರವಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಬಿಜೆಪಿ ಆಪ್ತ ಮೂಲಗಳು ಹೇಳುವಂತಹ ಪ್ರಕಾರವಾಗಿ ಚೈತ್ರ ಇವತ್ತು ಸಂಜೆ ಬದಲಾಗಿ ನಾಳೆ ಬೆಳಗ್ಗೆ ಜೆ.ಪಿ. ನಡ್ಡಾ ಅವರೇ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಮೊದಲ ಹಂತದಲ್ಲಿ, ಅಂದ್ರೆ ಮೊದಲ ಹಂತ ಅಲ್ಲ, ಎಲ್ಲಾನು ಕೂಡ 224 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಒಂದೇ ಹಂತದಲ್ಲಿ ಟಿಕೆಟ್ ಪ್ರಕಟ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.